ಇನ್ನು ಶಿವಕುಮಾರ್ ಕುರ್ಚಿ ಕಾಳಗದ ಮಧ್ಯೆ ಅಮೆರಿಕಕ್ಕೆ ಹೋಗಿದ್ದಾರೆ. ಹೋದರೆ ಅಲ್ಲಿ ರಾಹುಲ್ ಗಾಂಧಿನ DCM DK ಶಿವಕುಮಾರ್ ಕಳೆದ ರಾತ್ರಿ ಭೇಟಿ ಮಾಡಿದ್ರಂತೆ. ಮೇರಿಲ್ಯಾಂಡ್ನ JSS ಆಧ್ಯಾತ್ಮಿಕ ಕೇಂದ್ರಕ್ಕೆ ಹೋಗಿದ್ದರು. ಅಲ್ಲಿಂದ ಅದೇನೋ ಸುತ್ತೂರು ಶ್ರೀಗಳನ್ನು ಭೇಟಿ ಮಾಡಿದ್ಮೇಲೆ ವಾಷಿಂಗ್ಟನ್ಗೆ ಹೋಗಿದ್ದಾರೆ. ಅಲ್ಲಿ ವಾಷಿಂಗ್ಟನ್ ಹೋಟೆಲ್ಗೆ ಹೋಗಿದ್ದಾರೆ ಯಾವುದಕ್ಕೋ. ಅಲ್ಲಿ ರಾಹುಲ್ ಗಾಂಧಿನೂ ಇದ್ರಂತೆ. ಹಾಗಾಗಿ ಅವರಿಬ್ಬರ ನಡುವೆ ಅನಿರೀಕ್ಷಿತ ಭೇಟಿ ನಡೆದುಬಿಟ್ಟಿದೆ ಅಂತ DK ಪರ ಕ್ಯಾಂಪ್ನ ವ್ಯಾಖ್ಯಾನನ. ಆಹಾ, ಸರಿ. ಪ್ರಹ್ಲಾದ್ ಜೋಶಿ ಅವರು ಇಲ್ಲ, ಅವ್ರು CM ಆಗೋ ಉದ್ದೇಶಕ್ಕೆ ಅಮೆರಿಕಕ್ಕೆ ಹೋಗಿ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಅಂತ. ಸರಿ, ಇದಕ್ಕೆ ಕೆಲವರೆಲ್ಲ ಸ್ಪಷ್ಟನೆ, ಬೇರೆ ಕೆಲಸವಿಲ್ಲ ರೀ, ಅವ್ರು ಆಕಸ್ಮಿಕ ಅಷ್ಟೇ, ಅರ್ಥ ಆಗಿರ್ತಾ ಏನು ಕಲ್ಪಿಸೋಂಗಿಲ್ಲ ಅಂತ ಇವ್ರು ಅಂದುಬಿಟ್ಟಿದ್ದಾರೆ. ಇವ್ರು ಅಂದುಬಿಟ್ಟ ತಕ್ಷಣ ಅರ್ಥ ಕಲ್ಪಿಸಲ್ವಾ? ಇದ್ದೇ ಇರುತ್ತಲ್ಲ ಮತ್ತೆ 40% ಅಂದ್ಬಿಡ್ತಾನೆ, ಜನ ನಂಬಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲಿಲ್ವಾ? ಹಾಗೆ ನಂಬಿಸೋದು ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಮುಖ್ಯಮಂತ್ರಿ ಅನ್ನುವಂಥ ಕಾರಣಕ್ಕೂ ಅಲ್ಲಿ ಭೇಟಿಯಾಗಾರ. ಅದು ಎಲ್ಲರೂ ಯಾರು ಭಾರತೀಯರು ನಿಮ್ಗೆ ಫೋನ್ ಮಾಡಿ ಹೇಳ್ತಾರ ಅಂತ ಒಂದು ಫೋಟೋ ಬಿಟ್ಟಾರ ಅಷ್ಟೇ. ಅವರ ಕುಟುಂಬ ಕರ್ಕೊಂಡು ನಾವು ಅಮೆರಿಕಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ. ಆಕಸ್ಮಿಕವಾಗಿ ರಾಹುಲ್ ಗಾಂಧಿ ಅವರು ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದ್ರೆ ಓಡೋಗಕ್ಕಾಗತ್ತಾ? ಕುತೂಹಲ ಏನ್ರಿ? DK ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಭೇಟಿ ಆಗಿರ್ತಕ್ಕಂಥದ್ದು ಮತ್ತು ನಮ್ಮ ನಾಯಕರು ಸಂವಾದದಲ್ಲಿ ಭಾಗವಹಿಸೋಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಹೋಗಿದ್ರು. ಇವರು ವೈಯಕ್ತಿಕ ವಿಚಾರಕ್ಕೋಸ್ಕರ ಅವ್ರ ಕುಟುಂಬ ಸಮೇತ ಅಮೆರಿಕಕ್ಕೆ ಹೋಗಿದ್ದಾರೆ. ವಿದೇಶಗಳಲ್ಲಿ ಎಲ್ಲೇ ಹೋದ್ರು ಪ್ರೀ ಬುಕಿಂಗ್ ಇರುತ್ತಲ್ವಾ ಸರ್? ಇದನ್ನ ಅನ್ಎಕ್ಸ್ಪೆಕ್ಟೆಡ್ ಅನ್ನೋಕ್ಕಾಗತ್ತೆ. ನನಗೇನದು ಹೋಟೆಲಲ್ಲಿ ಅವರು ಆ ಹೋಟೆಲ್ ಇದ್ದಿದ್ದೇ ಇವ್ರಿಗೆ ಗೊತ್ತಿರಲಿಲ್ಲ. ಇವರು ಆಕಸ್ಮಿಕವಾಗಿ ಒಳಗೆ ಹೋಗ್ತಾ ಇದ್ರು, ಲಿಫ್ಟಲ್ಲಿ ಸಿಕ್ಬಿಟ್ರು ಇಬ್ರು. ಎಷ್ಟೋ ವರ್ಷದ ಗೆಳೆಯ, ಯಾವಾಗ ಬಂದೆ ನೀನು ಅಂತ ಅವ್ರು ಮಾತಾಡಿಸ್ಬಿಟ್ರು. ಇದೆಲ್ಲ ಬಿಡಬೇಡಿ. ರೈಲನ್ನ ಗೊತ್ತಿರಲ್ಲ, ರಾಹುಲ್ ಗಾಂಧಿ ಯಾವ ಹೋಟ್ಲಲ್ಲಿ ಇದ್ದಾರೆ ಅನ್ನೋದು DK ಶಿವಕುಮಾರ್ ಗೊತ್ತಿರಲ್ವಾ? ಅದೆಲ್ಲ ಹೇಳಬೇಡಿ. ಹೋಗಿದ್ದೀರಿ, ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಇರಬಹುದು, ನೀವು ಅದೇ ಹೋಟೆಲ್ಗೆ ಹೋಗಿರಬಹುದು, ಅಥವಾ ಅವರಲ್ಲಿ ಇದ್ದಾರೆ ಅಂತ ನೀವು ಅಲ್ಲೇ ಒಂದು ರೂಮನ್ನು ಮಾಡಿಸಿರಬಹುದು. ಭೇಟಿ ಆಗಿದೆ. ಪಾಯಿಂಟ್ ಈಸ್ ಸಿಂಪಲ್. ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಹ್ಲಾದ್ ಜೋಶಿ ಅವರು ಹೇಳ್ದಂಗೆ ಅಲ್ಲ. CM ಆಗಕ್ಕೆ DK ಹೋಗಿ ಅಮೆರಿಕ ವಾಷಿಂಗ್ಟನ್ನಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಬೇಕು ಅನ್ನೋ ಪರಿಸ್ಥಿತಿ ಏನಿಲ್ಲ. ಅಲ್ಲೋಗಿ ಭೇಟಿ ಮಾಡಿ ಏನಪ್ಪ ಪರಿಸ್ಥಿತಿ? ಅದೇನು CIA ಡೈರೆಕ್ಟರ್ ಬರಬೇಕಾ ಮಧ್ಯದಲ್ಲಿ? ಏನಿಲ್ಲ. ಅಲ್ಲಿ ಅವ್ರು CM ಆಗಬೇಕು ಅನ್ನೋ ಚರ್ಚೆ ಮಾಡೋದಾದ್ರೆ ಡೆಲ್ಲಿಲೇ ಮಾಡ್ಬೋದು ಆ ಕೆಲಸ. ಅದಕ್ಕೆ ಅಮೆರಿಕಕ್ಕೆ ಹೋಗಿ ಚರ್ಚೆ ಮಾಡುವಂಥದ್ದು ಏನಿಲ್ಲ ಅಂತ ನನ್ನ ಭಾವನೆ ಅಲ್ವೇ? ಇಲ್ಲಿ ಪದೇ ಪದೇ CM ಚರ್ಚೆ ಆಗ್ತಿರೋದ್ರಿಂದ ವರಿ ಅವ್ರಿಗೂ ಇರುತ್ತಲ್ಲ ಸರ್? ಯಾರಿಗೆ? DK ಶಿವಕುಮಾರ್. ಯಾಕೆ ಇರಬೇಕು? ಕ್ಲೈಮ್ ಮಾಡ್ತಿರೋರು ಬಹಳ ಜನ ಇರ್ಬೇಕಾದ್ರೆ ರೇಸ್ ಇರಲಿ, ಇದ್ರೇನೀಗ? ಸೊ ಆ ಬಗ್ಗೆ ಅವ್ರಿಗೂ ಅಂದ್ರೆ ಅವ್ರು ಅಮೆರಿಕಕ್ಕೆ ಹೋಗಿದ್ದಾರೆ. ಅದನ್ನ ಏನಿದೆ ಮುಂದಕ್ಕೆ ಹೋಗೋಣ.